ಯಾವುದಕ್ಕೂ ನನ್ನ ಒಪ್ಪಿಗೆ ಕಾಯಬೇಡಿ, ಮುಂದುವರಿಸಿ. ಮಾವ ಬಾಪ್ಪ, ಏನಿದು? ತಗೊಳ್ಳಿ ಪ್ರಸಾದ. ಪ್ರಸಾದ ಏನಪ್ಪ ವಿಶೇಷ? ಈ ಮನೆಗೆ ಒಳ್ಳೇದಾಗಲಿ, ನಾವು ಮಾಡ್ತಿರೋ ಕಾರ್ಯಕ್ರಮಕ್ಕೆ ಒಳ್ಳೇದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದೆ. ಒಳ್ಳೆ ಅಭ್ಯಾಸಪ್ಪ. ಸೃಷ್ಟಿಕರ್ತ ಪರಮಾತ್ಮನ ಯಾವತ್ತೂ ಮರಿಬಾರ್ದು. ಆದಷ್ಟು ನಾವು ದೇವ್ರ ಹತ್ರನೇ ಇರಬೇಕು. ನಾವೆಷ್ಟೇ ದೊಡ್ಡವರಾದರೂ ಅವ್ರ ಮುಂದೆ ಚಿಕ್ಕವರಲ್ವ ಮಾವ. ದೇವರು ಎಲ್ಲಿ ಕಷ್ಟ ಕೊಟ್ಬಿಡ್ತಾನೋ ಅಂತ ನಾನು ದೇವಸ್ಥಾನಕ್ಕೆ ಹೋಗಲ್ಲ. ಬರೋ ಕಷ್ಟನ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೊಡೋದು. ಒಳ್ಳೆ ಮಾತು, ಸತ್ಯವಾದ ಮಾತು ಕೂಡ. ನೀನು ಈ ವಯಸ್ಸಿಗೆ ಈ ತಿಳುವಳಿಕೆ ಬಂದಿದೆಯಲ್ಲ, ಅದು ಖುಷಿ ಪಡೋ ವಿಷಯ. ಇಲ್ಲಿ ಅಲ್ಲೇನು ಮಾಡ್ತಾ ಇದ್ದೀಯಾ? ಹೊರಗೆ ಹೊರಟಿದ್ದೆ. ಕೊಡು ಅವನಿಗೂ ಪ್ರಸಾದ. ಪ್ರಸಾದನ? ಪುನಪ್ಪ, ದೇವರ ಪ್ರಸಾದ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದಿದ್ದಾನೆ. ನೀನು ಯಾವತ್ತಾದರೂ ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿದ್ಯಾ? ಕಲಿ, ಶಾಂತನ ನೋಡಿ ಕಲಿ. ಕೊಡಪ್ಪ ಪ್ರಸಾದ. ಅವ್ರ ಮನಸ್ಸಲ್ಲಿರೋ ಅನುಮಾನಗಳು ದೂರ ಆಗಲಿ. ನಂಜುಗುಡಿ, ಅನುಮಾನಗಳು ಮತ್ತಷ್ಟು ಅನುಮಾನಗಳನ್ನು ಹುಟ್ಟಾಗಿ ಏನೇ ಇದ್ರೂ ನೇರವಾಗಿ ಕೂತ್ಕೊಂಡು ಬಗೆಹರಿಸ್ಕೊಬೇಕು. ಹೊರಟು ಅವ್ರವ್ರ ಕೆಲಸ ಅವರವ್ರಿಗೆ. ಶಾಂತನು, ಒಂದು ಮುಖ್ಯವಾದ ವಿಚಾರ. ನಾಳೆಯಿಂದಲೇ ಕಾರ್ಯಕ್ರಮದ ವಿಧಿವಿಧಾನಗಳು ಪ್ರಾರಂಭ ಆಗ್ತಾ ಇದೆ. ಧರ್ಮದರ್ಶಿಗಳ ಕೊರಳಲ್ಲಿರುವಂಥ ಮಾಲೆ ಇದೆ. ನೀನೇ ಪೂಜೆ ಕೂತ್ಕೋಬೇಕು. ಆ ಮಾಲೆಯನ್ನು ನೀನೇ ದೇವರಿಗೆ ಅರ್ಪಿಸಬೇಕು. ಅದು ದೇವರ ಹತ್ರ 4 ದಿವಸಗಳು ಇರಬೇಕು. 5ನೆಯ ದಿನ ಜನರ ಸಮ್ಮುಖದಲ್ಲಿ ಆ ಮಾಲೆಯನ್ನು ನಿನಗೆ ಹಾಕ್ತಾರೆ. ಆಗ ನೀನು ಧರ್ಮಾಧಿಕಾರಿ. ಸರಿ ಮಾವ, ಹಾಗೆ ಆಗಲಿ. ಇನ್ನೊಂದು ಮುಖ್ಯವಾದ ವಿಷಯ, ನೀನು ಧರ್ಮಾಧಿಕಾರಿಯಾಗಿ ಪಟ್ಟಕ್ಕೇರಿದ ಮೇಲೆ ಯಾರ ಜೊತೆಗೂ ಮನಸ್ತಾಪ ಇಟ್ಕೊಳ್ಬಾರ್ದು. ಯಾರ ಮನಸ್ಸಿಗೂ ನೋವಾಗದ ಹಾಗೆ ನಡ್ಕೋಬೇಕು. ಆಯ್ತು ಮಾವ, ನೀವು ಹೇಳ್ದಾಗೆ ಯಾರ ಮೇಲೂ ಮನಸ್ತಾಪ ಮಾಡ್ಕೊಳ್ಳೋದಿಲ್ಲ. ಏನೇ ಸಮಸ್ಯೆ ಬಂದರೂ ಬಗೆಹರಿಸ್ಕೊಂಡು ಮುಂದೆ ಹೋಗ್ತೀನಿ. ಒಳ್ಳೇದಪ್ಪ. ಇದು ಒಬ್ಬ ನಾಯಕನಿಗೆ ಇರಬೇಕಾದ ಗುಣಗಳು. ಹಾಗೆ ಮಾಡು. ನಾಳೆನೇ ಪೂಜೆ. ಬೆಳಿಗ್ಗೆ ನೀನು ಬೇಗ ತಯಾರಾಗಬೇಕು. ಸರಿ ಮಾವ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ. ಶೀಲಂ, ಭಾವ, ನಾಳೆ ಈ ಮನೇಲಿ ದೊಡ್ಡ ಅನಾಹುತ ಆಗುತ್ತೆ. ಏನು? ನಾಳೆ ದೇವ್ರ ಮುಂದೆ ಆ ಮಾಲೆ ಇಟ್ಟು ಪೂಜೆ ಮಾಡಬೇಕು. ಆ ಪೂಜೆನ ಶಾಂತನೇ ಮಾಡಬೇಕು. ಇದೇ ಅಲ್ವ ಅನಾಹುತ? ನಿನಗೆ ಗೊತ್ತಾಯ್ತು? ಅಪ್ಪ ಎಲ್ಲ ಹೇಳಿದ್ರು. ಲೋ, ಅವ್ನ ಕೊಳ್ಳಿಗೆ ಮಾಲೆ ಬಿತ್ತು ಅಂದ್ರೆ ಮುಗೀತು. ಅವ್ನ ಧರ್ಮಾಧಿಕಾರಿ ಪಟ್ಟಕ್ಕೆ ಹತ್ರ ಆಗ್ತಾ ಹೋಗ್ತಾನ. ಅವ್ನ ಮಾಲೆ ಹಾಕೊಳ್ದೇ ಇರೋವಾಗ ನೀನೇ ಯಾವ್ದಾದ್ರು ಒಂದು ಐಡಿಯಾ ಕೊಡು. ಹೌದಪ್ಪ, ನಮ್ಮಲ್ಲಿರೋ ದೊಡ್ಡ ಕ್ರಿಮಿನಲ್ ನೀನೇ ಏನಾದರೂ ಮೈಂಡ್ ಯೂಸ್ ಮಾಡಿ ಐಡಿಯಾ ಕೊಡು ಪ್ಲೀಸ್. ಅಪ್ಪ ತಂದೆ, ನನ್ನ ಮೈಂಡು ಫುಲ್ ಬ್ಲ್ಯಾಂಕ್ ಆಗೋಗಿದೆ. ಸೊ ನೀನೇ ಸೂಪರ್ ಆಗಿರೋ ಐಡಿಯಾ ಕೊಡು. ಅಪ್ಪ, ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? 1-2 ದಿನ ಆ ಮಾಲೆ ಯಾರ ಕೈಗೂ ಸಿಗಬಾರ್ದು. ಹಾಗೆಲ್ಲಾದರೂ ಎತ್ತಿರ್ಬೇಕು. ಅಪಶಕುನ ಅಂತ ಹೇಳಿ ಧರ್ಮಾಧಿಕಾರಿ ಪಟ್ಟದ ಆಯ್ಕೆ ಮುಂದೆ ಹೋಗುತ್ತೆ. ಅಷ್ಟರಲ್ಲಿ ಮೈತ್ರಿನ ನಾವು ಹುಡುಕ್ಬೇಕು. ಒಳ್ಳೆ ಐಡಿಯಾ. ಮೈತ್ರಿ ಬಗ್ಗೆ ವಿಚಾರಿಸಿದ್ಯಾ? ಆ ಭಾವ, ಪೊಲೀಸರಿಗೆ ಕಾಲ್ ಮಾಡಿದ್ದೆ. ಮೈತ್ರಿ ಮೊಬೈಲ್ ಸ್ವಿಚ್ ಆನ್ ಆಗ್ತಿದ್ದಾಗೆ ನನಗೆ ಕಾಲ್ ಬರುತ್ತೆ. ಸರಿ, ನಾಳೆ ಆ ಶಾಂತನು ಮಾಲೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬಾರ್ದು. ಹಾಗೆ ನಾನು ನೋಡ್ಕೋತೀನಿ. ಉಳಿದಿದ್ದನ್ನು ನೀನು ನೋಡ್ಕೋಬೇಕು. ಸರಿ.